ಯು ಪ್ಲಸ್ ವಾಹಿನಿಗೆ ಸ್ವಾಗತ. ನಾನು ಸಂಸ್ಕೃತಿ ಎಂ ಜೈನ್ ಎಳನೀರು. ಇವತ್ತು ಅಂತ ಹೇಳಿದ್ರೆ ಮೇ 31ನೇ ತಾರೀಕು ವಿಶ್ವ ತಂಬಾಕು ರಹಿತ ದಿನವನ್ನ ಆಚರಿಸ್ತಾ ಇದ್ದಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜಿನ NSS ನ ವಿದ್ಯಾರ್ಥಿನಿಯರು ಹಾಗೆ ಸಿಬ್ಬಂದಿ ವರ್ಗದವರು, ಬೋಧಕ ವರ್ಗದವರು ಎಲ್ಲ ಸೇರಿ ಈ ಒಂದು ದಿನದಂದು ಸಾರ್ವಜನಿಕರಲ್ಲಿ ತಂಬಾಕು ರಹಿತ ದೇಶವನ್ನ ಮಾಡುವ ಬಗ್ಗೆ ಅರಿವು ಮೂಡಿಸಲು ಜಾಗೃತಿ ಕ್ರಮ ಕೈಗೊಳ್ಳಲು ನಿರ್ಧರಿಸಿ ಇವತ್ತು ಆಂದೋಲನವನ್ನ ಆಯೋಜಿಸಿದ್ದಾರೆ. ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಈ ದಿವಸ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನಗಳ ಮಹಾವಿದ್ಯಾಲಯ ಉಜಿರೆ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಕರ್ನಾಟಕ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಉಜಿರೆ ಇದರ ವತಿಯಿಂದ ರಾಷ್ಟ್ರೀಯ ಅಥವಾ ತಂಬಾಕು ರಹಿತ ದಿನಾಚರಣೆ, ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನ ಈ ದಿವಸ ನಾವು ರಾಷ್ಟ್ರೀಯ ಸೇವಾ ಯೋಜನೆ ಮುಖಾಂತರ ನಮ್ಮ ಕಾಲೇಜಿನಲ್ಲಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ, ಈ ಆಂದೋಲನಕ್ಕೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ನಮ್ಮ ಹೊಂದಿದ್ದಾರೆ. ಅವರನ್ನ ಸೇರಿದಂತಹ ಸಮಸ್ತ ಉಪನ್ಯಾಸಕ ಬಂಧುಗಳ ಪರವಾಗಿ ಹಾಗೂ ಸೇರಿದಂತಹ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ತುಂಬ ಹೃದಯದಲ್ಲಿ ಈ ಸಂದರ್ಭದಲ್ಲಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಡೀನ್ಗಳಾಗಿರುವಂತಹ ಡಾಕ್ಟರ್ ಸುಜಾತ ಮೇಡಮ್ ರವರಿದ್ದಾರೆ, ಅದೇ ರೀತಿ ಡಾಕ್ಟರ್ ಗೀತಾ ಮೇಡಮ್ ರವರಿದ್ದಾರೆ, ಅದೇ ರೀತಿ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅವರಿದ್ದಾರೆ ಹಾಗೂ ಎಲ್ಲ ಉಪನ್ಯಾಸಕ ಬಂಧುಗಳು ನಮ್ಮೊಂದಿಗಿದ್ದಾರೆ. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನಾವು ಈ ತಂಬಾಕು ರಹಿತ, ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಅವರೆಲ್ಲರನ್ನ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಈ ದಿವಸದ ಆಂದೋಲನದ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ವೈದ್ಯ ವಿದ್ಯಾರ್ಥಿನಿಯರು ನಮ್ಮ ಹೊಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಕಾಲೇಜಿನ ಇನ್ನೋರ್ವ ಡೀನ್ ಆಗಿರುವಂತಹ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಚಾರವನ್ನ ನೀಡಲಿಕ್ಕಿರುವವರು ನಮ್ಮ ಯು ಪ್ಲಸ್ ಚಾನೆಲ್ ಅವರು, ಅದೇ ರೀತಿ ಪತ್ರಿಕೋದ್ಯಮ ಬಂಧುಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಆಂದೋಲನಕ್ಕೆ ಸಂಬಂಧಪಟ್ಟು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಒಂದೆರಡು ಮಾತನಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸರ್. Today we have started a very big rally against the tobacco smoking and as well as tobacco eating. Both are dangerous to the human being, because this started from long back, and now again so much improvement in the system. Because first it has come is like our Ambumani Ramdas, who was the health minister at that time. I think during the Manmohan Singh time, he has announced one slogan: no public smoking. Once that slogan has come, no, public smoking is completely stopped now. Because if they are smoking, police will come and take them. That was the trend. It has saved many of our lives. Because always smoking is, passive smoking is dangerous than the active smoking. So people who are smoking, they don't have much problem, and not smoking people, all people will be having problem. So in that case, this public smoking is stopped, and now so much surveillance has taken by the government, and as a public, we can advise them, we can counsel them here. Like, because our Nachivati and Yoga purely meant for the development of the human being, and our president also very keen that the addiction program he has implemented properly. So like that, this program also they have done in the de-addiction program. So with all that, I am very happy to be here with you all, because last 50 years that smoking was so much, and because of one ministry it has stopped. And now all of us are planning to stop it. I think we can stop it. We can stop the public smoking and other things.
And it is not only tobacco chewing. Tobacco chewing is the bad habit all the old people are having. That is also very dangerous to health, and it gives the toxins to the body and so much of suffering. And thromboangiitis of blood runs is a disease caused by the smoking. All this you are aware of that. So in that case, so you will take a resolve in front of our college, in front of all the deans, and we will take this here as a anti-tobacco year, and we will try to prevent them the tobacco taking by the common man. With this, I thank our president who has given permission to organize it, and secretary, and all these people are here. And more than above all that, you are all here with me to proceed with the hackathon we are doing now. Yes. ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನ ಸಂಬಂಧಪಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತ ನಮ್ಮ ಕಾಲೇಜಿನ ಪ್ರಾಚಾರ್ಯರಿಗೆ ಎಲ್ಲರ ಪರವಾಗಿ ತುಂಬದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಇಲ್ಲಿಂದ ನಮ್ಮ ಕಾಲೇಜಿನಿಂದ ಉಜಿರೆ ಬಸ್ ಸ್ಟ್ಯಾಂಡ್ ಅಲ್ಲಿ ದ್ವಾರದ ತನಕ ನಾವೆಲ್ಲರೂ ಈ ವಿಶ್ವ ತಂಬಾಕು ರಹಿತ ದಿನಾಚರಣೆಗೆ ಸಂಬಂಧಪಟ್ಟು ಸ್ಲೋಗನ್ಗಳನ್ನು ಹೇಳುತ್ತಾ ಈ ಸಮಾಜ ಬಾಂಧವರಿಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸಗಳು ಈ ದಿವಸ ನಮ್ಮ ವೈದ್ಯ ವಿದ್ಯಾರ್ಥಿನಿಯರಿಂದ ಆಗಬೇಕಾಗಿದೆ. ಅದನ್ನು ನಾವು ಸಕ್ರಿಯವಾಗಿ ಎಲ್ಲರೂ ಮಾಡೋಣ ಅಂತ ಹೇಳುತ್ತಾ ಇನ್ನೀಗ ನಮ್ಮ ಆಂದೋಲನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇನ್ನು ನಾವು ಪ್ರಾರಂಭಿಸೋಣ. ತ್ಯಜಿಸಿ ನಾವಿಗಳ ಒಳಿತಿಗಾಗಿ ಧ್ಯಾನಿಸಿ ಅನ್ನುವಂತ ದೇವೋದ್ದೇಶದೊಂದಿಗೆ ಈ ದಿವಸ ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ನಾವು ಈ ಕಾರ್ಯಕ್ರಮವನ್ನ ಮಾಡಿಕೊಂಡಿದ್ದೇವೆ. ಇದಕ್ಕೆ ಸಂಪೂರ್ಣವಾಗಿ
ವೀಕ್ಷಕರೇ, ಇದೀಗ SDM ಕಾಲೇಜ್ ಆಫ್ ನೇಚರೋಪತಿ ಅಂಡ್ ಯೋಗಿಕ್ ಸೈನ್ಸ್ ನ ಎಲ್ಲ ಸ್ಟೂಡೆಂಟ್ಸ್ ವಿದ್ಯಾರ್ಥಿನಿಯರು ಜೊತೆಗೆ ಟೀಚಿಂಗ್ ಫ್ಯಾಕಲ್ಟೀಸ್, ಪ್ರಿನ್ಸಿಪಲ್ ಹಾಗೂ ಡೀನ್ಸ್ ಎಲ್ಲರೂ ಕೂಡ ತಮ್ಮ ಕಾಲೇಜ್ ನಿಂದ ಉಜಿರೆ ಸರ್ಕಲ್ ನ ತನಕ ಒಂದು ಸ್ಲೋಗನ್ಸ್ ಅನ್ನ ಕೂಗ್ತಾ ಸಮಾಜದಲ್ಲಿ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಬನ್ನಿ ಇವರ ಹತ್ರ ಮಾತಾಡೋಣ. ಇವರ ಹತ್ರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದೀಗ ಸ್ಟೂಡೆಂಟ್ಸ್ ಹತ್ರ ಕೇಳೋಣ ಇದ್ರ ಬಗ್ಗೆ. ಓಕೆ ಮ್ಯಾಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಭಾರತಿ ಅಂತ. ಓಕೆ, ಸೊ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನೀವು NSS ಕಡೆಯಿಂದ ಹಮ್ಮಿಕೊಂಡಿದ್ದೀರಾ, ತಂಬಾಕು ರಹಿತ ದೇಶ ಮಾಡ್ಬೇಕು ಅಂತ. ನಮ್ಮ ದೇಶದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ತಂಬಾಕಿನ ಒಂದು ಅಭ್ಯಾಸ ಎಷ್ಟು ಪ್ರತಿಶತ ಇರ್ಬೋದು, ಎಷ್ಟು ಜನ ಉಪಯೋಗಿಸ್ತಾ ಇರ್ಬೋದು? ಬರ್ತಾ ಬರ್ತಾ ತಂಬಾಕಿನ ಪ್ರತಿಶತ ಆಕ್ಚುಲಿ ಜಾಸ್ತಿ ಆಗ್ತಾನೆ ಇದೆ. ಆಕ್ಚುಲಿ ನಾವು ಎಲ್ಲಾ ಕಡೆಯಿಂದ ಅವೇರ್ನೆಸ್ ಬರ್ತಾ ಇದೆ. ಅವೇರ್ನೆಸ್ ಜಾಸ್ತಿ ಆದ್ರೂ ತಂಬಾಕಿನ ಸೇವಿಸೋ ಪ್ರತಿಶತ ಕಮ್ಮಿ ಆಗ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ಈ ರ್ಯಾಲಿ ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ, ತಂಬಾಕಿನ ಬಗ್ಗೆ, ಅದರ ಕೆಟ್ಟ ಎಫೆಕ್ಟ್ಸ್ ಬಗ್ಗೆ ಎಲ್ಲರಿಗೂ ಜ್ಞಾನ ಬರ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕೊರತೆ ಇದೆ ಅಂದ್ರೆ ಅದು ಆ ತಂಬಾಕನ್ನ ಬಿಡುವಂತ ಪ್ರಯತ್ನದಲ್ಲಿ ಕೊರತೆ ಇದೆ. ಸೊ ಎಲ್ಲರೂ ಪ್ರಯತ್ನವನ್ನ ಮಾಡಬೇಕು. ಯೋಗ ಮತ್ತೆ ಪ್ರಕೃತಿ ಚಿಕಿತ್ಸೆಯ ಒಂದು ಸಿಸ್ಟಮ್ ಅಲ್ಲಿ ಇದಕ್ಕೆ ತುಂಬಾ ಉಪಾಯಗಳಿದೆ. ಸೊ ಹಾಗಾಗಿ ಇದರ ಸಹಾಯವನ್ನ ತಗೊಂಡು ಎಲ್ಲರೂ ತಂಬಾಕು ಉಪಯೋಗವನ್ನ ಕಮ್ಮಿ ಮಾಡ್ಕೋಬೇಕು, ಅದರ ಕೆಟ್ಟ ಅಭ್ಯಾಸವನ್ನು ಬಿಡಬೇಕು ಅನ್ನೋದು ಇವತ್ತಿನ ರ್ಯಾಲಿಯ ಒಂದು ಮುಖ್ಯ ಉದ್ದೇಶವಾಗಿದೆ. ತಂಬಾಕು ಸೇವನೆ ನೀವು ನೋಡಿದಾಗೆ ಯಾವ ಒಂದು ಜನಾಂಗದಲ್ಲಿ ನೋಡ್ಬೋದು, ಯಾವ ಒಂದು ಫೀಲ್ಡ್ ಅಲ್ಲಿ ನೀವು ಹೆಚ್ಚಾಗಿ ನೋಡ್ಬೋದು ಅಂತ ಅನ್ಸುತ್ತೆ? ಆಕ್ಚುಲಿ ಬೇರೆ ಬೇರೆ ರೂಪದಲ್ಲಿ ಪ್ರತಿಯೊಂದು ರೀತಿಯ ಗುಂಪಿನಲ್ಲೂ ತಂಬಾಕಿನ ಸೇವನೆ ಇದ್ದೇ ಇದೆ. ನಾವು ಕ್ಲೀನರ್ಸ್ ಅಲ್ಲಿ ನೋಡ್ಬೋದು, ಆಟೋ ಡ್ರೈವರ್ಸ್ ಅಲ್ಲಿ ನೋಡ್ಬೋದು, ಅಥವಾ ದೊಡ್ಡ ದೊಡ್ಡ ಎಜುಕೇಟೆಡ್ ಪೀಪಲ್ಗೂ ಕೂಡ ಇದಕ್ಕೆ ಬಾಲಿಸರಾಗಿದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಅವೇರ್ನೆಸ್ ಬೆಳೆಸಿ ಆರೋಗ್ಯವನ್ನ ಪ್ರಯಾರಿಟೈಸ್ ಮಾಡಿ ಈ ಅಭ್ಯಾಸವನ್ನ ಬಿಡಬೇಕು ಅಂತ ಎಲ್ಲರಲ್ಲಿ ವಿನಂತಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಈ ಒಂದು ಚಟ ಏನಿದೆ ಕೇವಲ ಇಂಥ ಒಂದು ಗ್ರೂಪ್ ಆಫ್ ಪೀಪಲ್ಗೆ ಅಂತ ಯಾವುದೇ ರೀತಿ ಲಿಮಿಟ್ ಇಲ್ಲ. ಸಣ್ಣ ಹುದ್ದೆ ಆಗಿರ್ಬೋದು, ದೊಡ್ಡ ಹುದ್ದೆ ಆಗಿರ್ಬೋದು, ಯುವ ಪೀಳಿಗೆ ಆಗಿರ್ಬೋದು, ಅಥವಾ ವಯಸ್ಸಾಗಿರುವಂತವ್ರಾಗಿರ್ಬೋದು, ಯಾರೇ ಆದ್ರೂ ಕೂಡ ಈ ಒಂದು ಚಟಕ್ಕೆ ಒಳಗಾಗಿದ್ದಾರೆ. ನಮ್ಮ ದೇಶದಲ್ಲಿ ತಂಬಾಕಿನ ಉಪಯೋಗ ಹೆಚ್ಚಾಗಿ ನಡೀತಾ ಇದೆ. ಇದರ ಒಂದು ತಡೆಗಟ್ಟುವಿಕೆಗೆ ಆಗಿ ನಮ್ಮ ಈ ಒಂದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿನಿಯರು ಆಂದೋಲನವನ್ನ ಹಮ್ಮಿಕೊಂಡು ರಸ್ತೆಯಲ್ಲಿ ಸ್ಲೋಗನ್ಸ್ ಅನ್ನ ಕೂಗ್ತಾ ನೋಡ್ಬೋದು ಹೇಗೆ ಉತ್ಸುಕತೆಯಿಂದ ಸಮಾಜದಲ್ಲಿ ಅರಿವನ್ನ ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಮ್ಯಾಮ್ ಇನ್ನ ಪುದರಿಂಚಿನ ಶ್ರೇಯಾ ಶೆಟ್ಟಿ ಪಂದ್. ಶ್ರೇಯಾ ಶೆಟ್ಟಿ, ಓಕೆ. ಈ ಒಂಜಿ ರ್ಯಾಲಿನ ನಿಖಿಲ ದಾಯ ಆರ್ಗನೈಸ್ ಮಲ್ತಿನ ಒಂದು ಮೂಲು ಇನಿ ತಂಬಾಕು ರಹಿತ ದಿನಾಚರಣೆ ಅಂಡ್ ಮೂಲೊಂಜಿ ಲೊಕ್ಯಾಲಿಟಿಡ್ ಈ ಒಂಜಿ ರ್ಯಾಲಿದ ಪ್ರಯೋಜನ ದಾದೌಡು ದಾಯ ಮುಲ್ಪೊಂಜಿ ಆರ್ಗನೈಸ್ ಮನ್ಪುನ ಒಂಜಿ ಡಿಸಿಷನ್ ದೆತೊಂದಾರು. ಓಕೆ, ನಮ್ಮನ ದೇಶದ ತಂಬಾಕು ಸೇವನೆ ಉಂತೋಡು ಪಂಡ ನಮ್ಮ ಗ್ರಾಮಸ್ಥರು ಫಸ್ಟ್ ಗ್ರಾಮ ಸೇರಿ ದೇಶ ಅಪ್ನಿಗೋಸ್ಕರ ಗ್ರಾಮಡ್ ಫಸ್ಟ್ ನಮ್ಮ ಶುರು ಮಲ್ಪೋಡು ತಂಬಾಕು ಸೇವನೆ ಉಂತ ಅವರ ಗ್ರಾಮದ ಸ್ಟಾರ್ಟ್ ಮಲ್ಪೋಡು. ಅದಕ್ಕೋಸ್ಕರ ನಮ್ಮ ಲೊಕ್ಯಾಲಿಟಿಗೆ ಅವೇರ್ನೆಸ್ ಬರ್ಪರೆಗೋಸ್ಕರ ನಮ್ಮ ರ್ಯಾಲಿನ ಕಂಡಕ್ಟ್ ಮಲ್ತ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ ವೀಕ್ಷಕರೇ, ಅವರು ಹೇಳಿದಾಗೆ ನಮ್ಮ ದೇಶವನ್ನ ತಂಬಾಕು ರಹಿತ ಮಾಡಬೇಕು, ತಂಬಾಕು ಮುಕ್ತ ದೇಶವನ್ನ ಮಾಡಬೇಕು ಅಂತ ಹೇಳಿದ್ರೆ ನಾವು ಮೊದಲು ನಮ್ಮ ಮನೆಯಲ್ಲಿ, ನಮ್ಮ ಪರಿವಾರದಲ್ಲಿ, ನಮ್ಮ ಗ್ರಾಮದಲ್ಲಿ, ಹಾಗೆ ನಮ್ಮ ಸುತ್ತಮುತ್ತಲಿನ ಜನ, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಪರಿಚಯದವರಾಗಿರ್ಬೋದು, ಅವರಲ್ಲಿ ಇದರ ಬಗ್ಗೆ ಅರಿವನ್ನ ಮೂಡಿಸಿ ಅವರ ಒಂದು ಬದಲಾವಣೆ ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂತಾನೆ ಹೇಳ್ಬೋದು. ಒಬ್ಬೊಬ್ರು ಬದಲಾದ್ರೂ ಕೂಡ ನಮ್ಮ ದೇಶವನ್ನ ತಂಬಾಕು ರಹಿತ ಮಾಡುವುದರಲ್ಲಿ, ತಂಬಾಕು ಮುಕ್ತ ದೇಶ ಮಾಡುವುದರಲ್ಲಿ ತುಂಬಾನೇ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇರ್ತದೆ ಅಂತಾನೆ ಹೇಳ್ಬೋದು. ಹಿಂದೆ ತಂಬಾಕನ್ನ ತ್ಯಜಿಸಿ ನಾಳೆಗಳ ಉಳಿತಿಗಾಗಿ ಪ್ರಯಾಣಿಸೋಣ. ಹಿಂದೆ ತಂಬಾಕನ್ನ ತ್ಯಜಿಸಿ ನಾಳೆಗಳ ಉಳಿತಿಗಾಗಿ ಪ್ರಯಾಣಿಸೋಣ. ಮಾಡದಿರು ತಂಬಾಕಿನ ಸೇವನೆ, ಮಾಡಿದರೆ ನಿನಗಿರುವುದು ಜೀವನ ಪೂರ್ತಿ ಯಾತನೆ. ಮಾಡದಿರು ತಂಬಾಕಿನ ಸೇವನೆ, ಮಾಡಿದರೆ ನಿನಗಿರುವುದು ಜೀವನ ಪೂರ್ತಿ ಯಾತನೆ.
ಇದೀಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜಿನಿಂದ ಉಜಿರೆ ಸರ್ಕಲ್ನವರೆಗೆ ಈ ಒಂದು ಆಂದೋಲನವನ್ನ ಸಂಪೂರ್ಣಗೊಳಿಸಿ ವಿದ್ಯಾರ್ಥಿನಿಯರ ಜೊತೆಗೆ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು, ಡೀನ್ಸ್ ಮತ್ತೆ ಎಲ್ಲ ಪ್ರಾಧ್ಯಾಪಕರು ಕೂಡ ಈ ಒಂದು ಆಂದೋಲನದಲ್ಲಿ ಪಾಲ್ಗೊಂಡಿದ್ದಾರೆ. ಇವಾಗ ನಮ್ಮೊಂದಿಗೆ SDM CNYS ನ ಉಪ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸುಜಾತಾ KJ, ಡೀನ್ ಡಿವಿಷನ್ ಆಫ್ ನೇಚುರೋಪತಿ ಹಾಗೂ ಇಲ್ಲಿಯ ವೈಸ್ ಪ್ರಿನ್ಸಿಪಲ್ ಆಗಿದ್ದಾರೆ. ಇವರೊಂದಿಗೆ ಇಂದಿನ ಈ ಒಂದು ದಿನದ ಬಗ್ಗೆ ಕೇಳೋಣ. ಮ್ಯಾಮ್, ಇವಾಗ ನಾವು ತಂಬಾಕು ರಹಿತ ದಿನ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೇವೆ. ತಂಬಾಕು ಆರೋಗ್ಯಕ್ಕೆ ಹಾನಿಕರ ಅಂತ ಎಲ್ಲರಿಗೂ ಗೊತ್ತು. ಆದರೆ ಪರ್ಟಿಕ್ಯುಲರ್ ಆಗಿ ಅದರಿಂದ ಯಾವ ದುಷ್ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಬೀರ್ತದೆ ಅಂತ ನಮ್ಗೆ ತಿಳಿಸಿಕೊಡ್ಬೋದಾ? ತಂಬಾಕಿನ ಹಾನಿಕರ ಪರಿಣಾಮಗಳು ಒಂದೇ ಒಂದು ಅಂಗಕ್ಕೆ ಸೀಮಿತವಾಗಿ ಇರುವುದಿಲ್ಲ. ನೀವು ನಿಮ್ಮ ಮೆದುಳನ್ನು ತಕೊಂಡು ಕಾಲಿನ ತನಕವೂ ಕೂಡ ಯಾವ್ಯಾವ ಅಂಗಗಳಿದ್ದಾವೆ ಆ ಎಲ್ಲ ಅಂಗಗಳ ಮೇಲೆಯೂ ಕೂಡ ದುಷ್ಪರಿಣಾಮ ಬೀರುದೆ. ಆದ್ದರಿಂದ ತಂಬಾಕು ಸೇವನೆಯನ್ನು ಮಾಡದಿರುವಂತಹ ಒಂದು ಆಂದೋಲನವನ್ನು ನಾವು ಮಾಡಿಕೊಳ್ಬೇಕು. ತಂಬಾಕು ಸೇವನೆ ಮಾಡಿ ಸ್ವಲ್ಪ ಸೇವನೆ ಮಾಡಿದರೆ ಸರಿ ಆಗ್ತದೆ, ಜಾಸ್ತಿ ಸೇವನೆ ಮಾಡಿದರೆ ಮಾತ್ರ ಹಾನಿಕರ, ಅಂತಹ ಒಂದು ಪ್ರಸಂಗ ಇಲ್ಲಿಲ್ಲ. ವಿಷ ಅಂತ ಹೇಳುವಂಥದ್ದು ಸಣ್ಣ ಪ್ರಮಾಣದಲ್ಲಿ ಇದ್ರೂ ಕೂಡ ವಿಷವೇ. ಆದ್ದರಿಂದ ನಾವು ಈ ವಿಷವನ್ನು ತಗೊಳ್ಳುವಾಗ ಈ ಒಂದೇ ಅಂಗದ ಮೇಲೆ ಅದು ದುಷ್ಪರಿಣಾಮ ಬೀಳ್ತದೆ ಅಂತ ಹೇಳಿ ಯೋಚನೆ ಮಾಡಿ ತಗೊಳ್ಳುವಂಥದ್ದಲ್ಲ. ಪ್ರತಿಯೊಂದು ಅಂಗವು, ಮೆದುಳಲ್ಲಿಯೂ ಇರ್ಬೋದು, ಕ್ಯಾನ್ಸರ್ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿದೆ. ಆ ಕ್ಯಾನ್ಸರ್ ಎಲ್ಲಿಯೂ ಡೆವಲಪ್ ಆಗ್ಬೋದು, ಮೆದುಳಲ್ಲಿ ಮಾತ್ರ ಅಲ್ಲ. ಹಾಗಾಗಿ ಮೆದುಳಿಂದ ಹಿಡಿದು ಕಾಲಿನ ತನಕವೂ ಕೂಡ ಅದರ ದುಷ್ಪರಿಣಾಮ ಇದ್ದೇ ಇರ್ತದೆ. ಈಗ ಈ ದುಷ್ಪರಿಣಾಮವನ್ನು ತಡೆಗಟ್ಟಲಿಕ್ಕೆ ನಮ್ಮ ಯುವಶಕ್ತಿಯನ್ನು ನಾವು ಹುರಿದುಂಬಿಸಬೇಕು. ಯುವ ಜನತೆ ಈ ಒಂದು ತಂಬಾಕಿನ ಸೇವನೆಗೆ ಅಡಿಯಾಳ ಆಗಿಬಿಟ್ಟಿದ್ದಾರೆ. ಸಮಾಜದಲ್ಲಿ ನೀವು ನೋಡ್ಬೋದು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ತಂಬಾಕು ಒಂದು ಸಮಸ್ಯೆಯನ್ನೇ ಉತ್ಪತ್ತಿ ಮಾಡ್ತಾ ಉಂಟು. ಸಜ್ಜನರಿಗೆ ಬದುಕದಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಉಂಟು. ಈ ತಂಬಾಕು ಸೇವನೆಯಿಂದ ಮನುಷ್ಯ ತನ್ನ ಸ್ಥಿಮಿತವನ್ನೇ ಕಳ್ಕೊಳ್ತಾನೆ. ಹೀಗಾಗಿ ಬೇರೆ ಬೇರೆ ದುಷ್ಟಕ್ರಿಯೆಗಳಲ್ಲಿ ಅವ ಭಾಗವಹಿಸ್ತಾನೆ. ಆದ್ದರಿಂದ ಆತನನ್ನು ನಾವು ಈ ತಂಬಾಕು ರಹಿತ ದಿನವನ್ನು ಆಚರಿಸುವುದರ ಮೂಲಕ ಆತನನ್ನು ಒಂದು ಜಾಗೃತ ಮನಸ್ಸು ಅಥವಾ ಜಾಗೃತಿಗೊಳಿಸುವಂತಹ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಆಧುನಿಕ ಜೀವನ ಶೈಲಿಯ ಜೊತೆಗೆ ಒಂದು ಉಪಯುಕ್ತ ಜೀವನ ಶೈಲಿಯ ಬಗ್ಗೆ ನಾವು ಮಾತಾಡ್ತೇವೆ. ಇದರಲ್ಲಿ ತಂಬಾಕನ್ನು ಬಿಡುವಂಥದ್ದು ಮುಖ್ಯ. ಸಾಮಾನ್ಯವಾಗಿ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ದೇಹದ ಮೇಲೆ ದುಷ್ಪರಿಣಾಮ ಅಂತ. ಆದರೆ ದೇಹದ ಮೇಲೆ ದುಷ್ಪರಿಣಾಮ ಆಗಬೇಕಾದ್ರೆ ಮೊದಲು ಅದು ಮನಸ್ಸಿನ ಹತೋಟಿಯನ್ನು ತೆಗೆದಿರುವಂಥದ್ದು. ಅಂದರೆ ಮನಸ್ಸಿನ ಮೇಲೂ ಕೂಡ ದುಷ್ಪರಿಣಾಮ ಇರ್ತದೆ ಅದರಿಂದ. ಹಾಗಾಗಿ ದೇಹ ಮತ್ತು ಮನಸ್ಸು ಒಟ್ಟಿಗೆ ಕಾರ್ಯಗತ ಆಗಬೇಕು. ದೇಹ ಯಾವಾಗಲೂ ಸುಸ್ಥಿತಿಯಲ್ಲಿ ಇರಬೇಕು ಅಂತಾರೆ, ಮನಸ್ಸು ಕೂಡ ಸುದೃಢವಾಗಿರಬೇಕು. ಅದರ ಜೊತೆಗೆ ನಾವು ಅನ್ನಮಯ, ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯ ಅಂತ ಹೇಳ್ತೇವೆ. ಅಂದರೆ ವಿವೇಚನೆ ಕೂಡ ಬೇಕು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳುವಂತಹ ವಿವೇಚನೆ ಯುವಜನತೆಗೆ ಇತ್ತು ಅಂತಾದರೆ ಅದರ ದಾಸರಾಗೋದು ತಪ್ತದೆ. ಇಂತಹ ಆಂದೋಲನಗಳನ್ನು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲೂ ನಾವು ನಡೆಸಬೇಕು. ಮತ್ತು ಇಂತಹ ಒಂದು ಆಂದೋಲನದಿಂದ ಯಾರು ಈಗಾಗಲೇ ಇದಕ್ಕೆ ದಾಸರಾಗಿದ್ದಾರೆ ಅವರನ್ನು ಕೂಡ ಮುಕ್ತಿಗೊಳಿಸಬೇಕು. ಮುಖ್ಯ ವಾಹಿನಿಗೆ ಅವರನ್ನು ತರಬೇಕು. ಅವರಿಗೆ ಒಂದು ಮುಂದಿನ ಅವರ ಜೀವನ ಸುಖಮಯವಾಗಿರುವ ಹಾಗೆ ಎಲ್ಲರೂ ಕೂಡ ಅವರನ್ನೊಂದು ಸೋಷಿಯಲ್ ಅಕ್ಸೆಪ್ಟೆನ್ಸ್ ಅಂತೇಳಿ ಹೇಳ್ತೇವೆ. ಸಾಮಾಜಿಕವಾಗಿ ನಾವು ಅವರನ್ನು ಒಳಗೊಳಿಸಬೇಕು. ಆ ಥರ ನಾವು ಅಂತಹ ಆಂದೋಲನವನ್ನು ನಾವು ಕೈಗೊಳ್ಳಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ವಾ ವೀಕ್ಷಕರೇ, ಏನಂತ ಅಂದ್ರೆ ಟಾಪ್ ಟು ಟೋ ಅಂತಾನೆ ಹೇಳ್ಬೋದು. ಈ ತಂಬಾಕಿನ ಸೇವನೆಯಿಂದ ಇಂಥದ್ದೇ ಒಂದು ದುಷ್ಪರಿಣಾಮ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಟಾಪ್ ಟು ಟೋ ಅಲ್ಲಿ ನಮ್ಗೆ ಯಾವ ಒಂದು ಅಂಗಕ್ಕೆ ಕೂಡ ಇದರ ಪರಿಣಾಮ ಬೀರಬಹುದು. ಅದರ ಜೊತೆಗೆ ನಮ್ಮ ಮಾನಸಿಕ, ದೈಹಿಕ ಆರೋಗ್ಯ ಎರಡನ್ನೂ ಕೂಡ ಅದು ಡಿಟಿಯೋರೇಟ್ ಮಾಡ್ತದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇವತ್ತೇ ಎಲ್ಲರೂ ಕೂಡ ನಾವು ಸಂಕಲ್ಪ ಮಾಡೋಣ, ನಮ್ಮ ದೇಶವನ್ನ ತಂಬಾಕು ರಹಿತ ಮಾಡಿ ತಂಬಾಕು ಮುಕ್ತ ದೇಶವನ್ನ ಮಾಡೋಣ.
ಇದೀಗ ನಮ್ಮೊಂದಿಗೆ ಶಾಂತಿವನ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಹಾಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನ ಕಾಲೇಜಿನ ಯೋಗ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ ಅವರು ಇದ್ದಾರೆ. ಇವರು ಯೋಗ ವಿಭಾಗದ ಮುಖ್ಯಸ್ಥರು. ಇವತ್ತು ಸರ್ ತಂಬಾಕು ರಹಿತ ದಿನವನ್ನ ನಾವು ಆಚರಿಸ್ತಾ ಇದ್ದೇವೆ. ಇದರಲ್ಲಿ ತಂಬಾಕು ರಹಿತವಾಗಿ ಮಾಡಲು ಈಗ ಎಷ್ಟೋ ಜನ ತಂಬಾಕಿನ ಚಟಕ್ಕೆ ಒಳಗೊಂಡಿರ್ತಾರೆ. ಅವರಿಗೆ ಬಿಡ್ಬೇಕು ಎನ್ನುವಂತ ಆಸೆ ಇರ್ತದೆ, ಆದ್ರೆ ಆಗ್ತಾ ಇರೋದಿಲ್ಲ. ಅಂತವರಿಗೆ ಯೋಗದಲ್ಲಿ ಯಾವ ರೀತಿಯ ಒಂದು ಉಪಾಯ ಇದೆ ಅಂತ ಕೇಳಲಿಕ್ಕೆ ಇಚ್ಛಿಸ್ತೇನೆ. ಮನುಷ್ಯನು ಎರಡು ರೀತಿಯಲ್ಲಿ ಚಟಕ್ಕೆ ಬಲಿಯಾಗ್ತಾನೆ. ಒಂದು ಹವ್ಯಾಸವಾಗಿ ಬಳಸ್ತಾರೆ, ಇನ್ನೊಂದು ಅದು ಒತ್ತಡ ರಹಿತವಾಗಿರ್ಲಿಕ್ಕೆ ಈ ಅಡಿಕ್ಷನ್ಸ್ಗೆ ಹೋಗ್ತಾರೆ. ಅವರು ಹವ್ಯಾಸಗಳಿಗೆ ಅದು ಚಟ ಆಗ್ತದೆ. ಸೊ ನಾವು ಎರಡು ರೀತಿಯಲ್ಲಿ ವಿಶ್ಲೇಷಿಸ್ಬೋದು. ಒಂದು, ಮನಸ್ಸಿನ ನಿಗ್ರಹತೆ ಇಲ್ಲ ಅವರಿಗೆ. ಯಾಕಂತೇಳಿದ್ರೆ ಅದು ತಂಬಾಕು ಗೊತ್ತು, ತಂಬಾಕಿನ ಪ್ಯಾಕೆಟ್ ಮೇಲೆ ಇದೆ ಇದು ಅಪಾಯಕಾರಿ ಅಂತ, ಆದರೂ ಅದನ್ನು ಸೇವಿಸ್ತಾರೆ ಅಥವಾ ಸೇವನೆ ಮಾಡ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಎರಡು. ಒಂದು, ತುಂಬ ಒತ್ತಡ ಇರ್ತದೆ. ಇವತ್ತು ಏನಂದರೆ ಒತ್ತಡ ಇಲ್ಲದವ್ರು ಯಾರೂ ಇಲ್ಲ. ಅದನ್ನು ಕಡಿಮೆ ಮಾಡಲಿಕ್ಕೆ ಅವರು ಇದಕ್ಕೆ ಸ್ಮೋಕಿಂಗ್ ಹೋಗ್ತಾರೆ ಅಥವಾ ಇದು ತಂಬಾಕು ಸೇವನೆಗೆ ಹೋಗ್ತಾರೆ, ಅಥವಾ ಅದನ್ನು ತಂಬಾಕು ಚೀವಿಂಗ್ ಮಾಡೋದು ಅದೆಲ್ಲ ಇದೆ. ಎರಡನೇದು ಒಂದು ಚಟ ಆಗಿ ಬೆಳೆಸ್ತಾರೆ, ಒಂದು ಹವ್ಯಾಸವಾಗಿ ಫ್ರೆಂಡ್ಶಿಪ್ ಒಟ್ಟಿಗೆ ಹೋಗ್ತಾರೆ. ನಾನು ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಮನಸ್ಸಿನ ನಿಗ್ರಹತೆ ಇರುವುದು. ಇದು ನನಗೆ ಒಳ್ಳೆಯದಲ್ಲ ಅಂತ ಅವರ ಭಾವನೆ ಬಂದು ನಾವು ಯೋಗದಲ್ಲಿ ಇದನ್ನು ವಿಶ್ಲೇಷಿಸಿದಾದರೆ ಯಾವಾಗ ಒಂದು ಹ್ಯಾಬಿಟ್ಸ್ಗಳು ಬರುವುದು ಅವರ ಜ್ಞಾನದ ಕೊರತೆಯಿಂದ. ನಾವು ವಿಜ್ಞಾನಮಯ ಕೋಶದಲ್ಲಿ ಕೊರತೆ ಅಂತ ಹೇಳ್ತೇವೆ. ಅಲ್ಲಿ ವಾಸನ ಎದ್ರದ್ದು ಹ್ಯಾಬಿಟ್ ಆಗಿ ಫಾರ್ಮ್ ಆಗ್ತದೆ. ಯಾವಾಗ ಅದರ ಬಗ್ಗೆ ಸರಿಯಾದ ನಾಲೆಜ್, ಈಗ ನಾಲೆಜ್ ಇದೆ, ಯಾಕಂತ ಹೇಳಿದ್ರೆ ತಂಬಾಕು ಸೇವನೆ ಒಳ್ಳೆಯದಲ್ಲ ಅಂತ ಗೊತ್ತಿದೆ, ಅದು ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಗೊತ್ತಿದ್ರು ಮಾಡ್ತಾರೆ ಅಂದರೆ ಅವರ ಆ ಒಳಗಿನ ಜ್ಞಾನದಲ್ಲಿ ಅದು ಅವರಿಗೆ ಸುಲಲಿತವಾಗಿಲ್ಲ. ಆದ್ದರಿಂದ ಯೋಗದಲ್ಲಿ ಮುಖ್ಯವಾಗಿ ಅದರ ಬಗ್ಗೆ ಜ್ಞಾನವನ್ನು ಕೊಡಲಿಕ್ಕೆ ಯೋಗ ಭಾಳ ಜ್ಞಾನಯೋಗದ ಮೂಲಕ ಸಾಧ್ಯ ಇದೆ. ಮತ್ತು ಒತ್ತಡ ರಹಿತ ಮಾಡಲಿಕ್ಕೆ ಯೋಗಾಸನಗಳ ಅಭ್ಯಾಸ, ಪ್ರಾಣಾಯಾಮ ಮತ್ತು ಒಳ್ಳೆಯ ಚಿಂತನೆ ಇದಕ್ಕೆ ಭಾಳ ಸಹಕಾರಿಯಾಗ್ತದೆ. ಆದ್ದರಿಂದ ಯೋಗ ಜೀವನವನ್ನು ಅವರು ಅಳವಡಿಸಿಕೊಂಡ್ರೆ ಅವರು ತಂಬಾಕನ್ನು ಬಿಡಲಿಕ್ಕೆ 100ಕ್ಕೆ 100 ಸಾಧ್ಯ ಇದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಯೋಗದ ಅಭ್ಯಾಸದಿಂದ ಕೇವಲ ಆಸನ ಮತ್ತು ಪ್ರಾಣಾಯಾಮ ಅಲ್ಲ, ಜ್ಞಾನ ಯೋಗ ಅಂತ ಹೇಳಿದ್ರೆ ನಾಲೆಡ್ಜ್ ಅನ್ನ ಬೆಳೆಸ್ಕೊಳ್ಳುವಂಥದ್ದು, ಅರಿವನ್ನ ಮೂಡಿಸುವಂಥದ್ದು. ಅದನ್ನೇ ಇವತ್ತು ಈ ಒಂದು ಕಾಲೇಜಿನ ವಿದ್ಯಾರ್ಥಿನಿಯರು ಮಾಡಿದ್ದಾರೆ. ಸಮಾಜಕ್ಕೆ ಹೋಗಿ ರಸ್ತೆಗೆ ಇಳಿದು ಸ್ಲೋಗನ್ಸ್ ಅನ್ನ ಹೇಳುವುದರ ಮೂಲಕ ಸಮಾಜದಲ್ಲಿ ಅರಿವನ್ನ ಮೂಡಿಸಿದ್ದಾರೆ. ಯೋಗದ ಮೂಲಕ ತಂಬಾಕು ರಹಿತವಾಗಲು ತುಂಬಾನೇ ಒಳ್ಳೆಯ ಉಪಾಯಗಳು ಇದೆ ಅಂತ ಹೇಳಿದ್ದಾರೆ. ನಾವು ಇದೇ ರೀತಿ ಎಲ್ಲರೂ ಕೂಡ ತಂಬಾಕಿನ ಚಟಕ್ಕೆ ಒಳಗೊಂಡವರಾಗಿರ್ಬೋದು, ಅಥವಾ ಇದೀಗ ಯಾರಾದರೂ ತಂಬಾಕಿನ ಚಟಕ್ಕೆ ಒಳಗೊಳ್ಳದೆ ಕೇವಲ ಒಂದು ಹೀಗೆ ಸರ್ ಹೇಳಿದಾಗೆ ಫ್ರೆಂಡ್ಶಿಪ್ ಅಲ್ಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರೆ ಅವರೆಲ್ಲರೂ ಕೂಡ ತಂಬಾಕು ಮುಕ್ತರಾಗಬೇಕು, ನಮ್ಮ ದೇಶವನ್ನ ತಂಬಾಕು ರಹಿತ ದೇಶವಾಗಿ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಕಳಕಳಿಯ ವಿನಂತಿ. ಇದೀಗ ನಮ್ಮೊಂದಿಗೆ STM CNYS ನ ಬೇಸಿಕ್ ಸೈನ್ಸಸ್ ನ ಡೀನ್ ಆಗಿರುವಂತಹ ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅವರು ಇದ್ದಾರೆ. ಸರ್, ಸುಮಾರು ಒಂದು 30 ವರ್ಷಗಳಿಂದ ನೀವು ಈ ಒಂದು ಟೀಚಿಂಗ್ ಫೀಲ್ಡ್ ನಲ್ಲಿ ಇದ್ದೀರಾ. ಇವತ್ತು ತಂಬಾಕು ರಹಿತ ದಿನವನ್ನ ಆಚರಿಸ್ತಾ ಇದ್ದು ಈ ಒಂದು ಫೀಲ್ಡ್ ನಲ್ಲಿ ನೀವು ಸಾಕಷ್ಟು ಸ್ಟೂಡೆಂಟ್ಸ್ ಅನ್ನ ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರಾ. ಸ್ಟೂಡೆಂಟ್ಸ್ ನಲ್ಲಿ ಈ ಒಂದು ತಂಬಾಕಿನ ಪರಿಣಾಮ ಯಾವ ರೀತಿ ಇದೆ, ಅವರು ಎಷ್ಟು ಜನ ಒಂದು ಈ ಚಟಕ್ಕೆ ಒಳಗಾಗ್ತಾರೆ, ಯಾವ ಕಾರಣಗಳಿಂದ ಒಳಗಾಗ್ತಾರೆ? ನಮ್ಮ ಭಾರತ ದೇಶ ನಮಗೆಲ್ಲ ಗೊತ್ತಿರುವಂತೆ ಯುವ ಪೀಳಿಗೆಯನ್ನು ಹೊಂದಿರುವಂತಹ ದೇಶ. ಈಗಿನ ಒಂದು ಸ್ಟ್ಯಾಟಿಸ್ಟಿಕ್ ಪ್ರಕಾರ ಹೇಳ್ತಾ ಇದೆ, ಭಾರತ ದೇಶದಲ್ಲಿ ಇರುವಂತಹ ಸುಮಾರು 236 ಮಿಲಿಯನ್ ಯುವ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಇಂದಿನ ದಿನ ನಮ್ಮ ಈ ಟೊಬಾಕೋದಿಂದಾಗಿ ಬಹಳಷ್ಟು ವಿದ್ಯಾಶಕ್ತಿಯ ಕಡೆಗೆ ಇರ್ಬೋದು, ತಮ್ಮ ಬುದ್ಧಿಮತ್ತೆಯನ್ನು ಕಳೆದುಕೊಳ್ತಾ ಇದ್ದಾರೆ. ಆದ್ದರಿಂದ ಈ ದಿನ ನಾವು ಈ ಭಾರತದಲ್ಲಿರುವಂತಹ ಯುವ ಜನರಲ್ಲೊಂದು ಕೇಳ್ಕೊಳ್ಳುವುದೇನು ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳೇ ನಮ್ಮ ಭಾರತದ ಶಕ್ತಿ. ಯಾಕೆಂತ ಹೇಳಿದ್ರೆ ನಾವು ನರೇಂದ್ರ ಅವರಿಗೆ ಸಪೋರ್ಟ್ ಮಾಡುವ ಈ ದಿಸೆಯಲ್ಲಿ ಭಾರತವನ್ನು ವಿಶ್ವ ರಾಷ್ಟ್ರವನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಯುವ ಶಕ್ತಿಗಳ ಸ್ಥೈರ್ಯ, ಅವರ ಜಾಣ್ಮೆ ಈ ದೇಶಕ್ಕೆ ಅಗತ್ಯವಾಗಿದೆ. ಅವರು ಈ ತಂಬಾಕಿನಿಂದ ಮುಕ್ತರಾಗಿ ದೇಶದ ಪ್ರಗತಿಯತ್ತ ಬರಬೇಕು, ದೇಶವನ್ನು ನಮ್ಮ ವರ್ಲ್ಡಲ್ಲಿ ಮೊದಲ ರಾಷ್ಟ್ರವಾಗಿ ಮಾಡಬೇಕು ಮಾಡಬೇಕು ಅಂತಂದರೆ ಅವರೆಲ್ಲರೂ ಟೊಬ್ಯಾಕೋವನ್ನು ಸೇವನೆ ಮಾಡದೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ತಮ್ಮ ಯುವ ಪೀಳಿಗೆಯನ್ನು ಸುಂದರ ಉತ್ತಮ ಬದುಕಿಗೋಸ್ಕರವಾಗಿ, ಮುಂದಿನ ದೇಶದ ಅಭಿವೃದ್ಧಿಗೋಸ್ಕರವಾಗಿ ಅವರು ಟೊಬ್ಯಾಕೋವನ್ನು ಮುಕ್ತ ಮಾಡಬೇಕು ಅಂತೇಳಿ ನಾನು ಈ ಯುವ ಪೀಳಿಗೆಯಲ್ಲಿ ಕೇಳಿಕೊಳ್ತಾ ಇರೋದು.
ಎಸ್ ಸರ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಭಾರತವನ್ನ ವಿಶ್ವಗುರು ಭಾರತವನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಂತಹ ಯುವ ಪೀಳಿಗೆಯ ಯುವ ಜನಾಂಗ ಅದಕ್ಕೆ ಪ್ರಗತಿಯತ್ತ ಸಾಗ್ಲಿಕ್ಕೆ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ಬೇಕು. ಸೊ ಅದಕ್ಕೆ ಮೊದಲು ನಾವು ಇಂತಹ ಯಾವುದೇ ಚಟಗಳಿಗೆ ಒಳಗಾಗದೆ ನಮ್ಮ ದೇಶದ ಪ್ರಗತಿಗಾಗಿ, ನಮ್ಮ ದೇಶದ ವಿಕಾಸಕ್ಕಾಗಿ ಕೆಲಸ ಮಾಡೋಣ. ತಂಬಾಕು ರಹಿತ, ತಂಬಾಕು ಮುಕ್ತ ದೇಶವನ್ನ ನಮ್ಮದಾಗಿಸೋಣ ಅಂತ ಹೇಳೋಣ. ಇದೀಗ ಏನು ಉಜಿರೆಯಲ್ಲಿ ಇವತ್ತು SDM CNYS ನವರು ಒಂದು ಆಂದೋಲನವನ್ನ ಕೈಗೊಂಡಿದ್ದಾರೆ ತಂಬಾಕು ರಹಿತ ದೇಶವನ್ನ ಮಾಡಲು. ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡಿ ಪ್ರೋತ್ಸಾಹವನ್ನ ನೀಡಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ಈ ಒಂದು ದಿನದಲ್ಲಿ ನೀವು ಖುದ್ದಾಗಿ ಪ್ರಿನ್ಸಿಪಲ್ ಆಗಿ ನೀವು ಖುದ್ದಾಗಿ ರಸ್ತೆಯಲ್ಲಿ ಇಳಿದು ಇವತ್ತು ವಿದ್ಯಾರ್ಥಿನಿಯರೊಂದಿಗೆ ಈ ಒಂದು ಆಂದೋಲನದಲ್ಲಿ ಪಾಲ್ಗೊಂಡಿದ್ದೀರಾ. ಸೊ ಈ ಒಂದು ಆಂದೋಲನದ ಮುಖ್ಯ ಉದ್ದೇಶ ಏನು ಸರ್? ಈ ಆಂದೋಲನದ ಮುಖ್ಯ ಉದ್ದೇಶ, ನಮ್ಮ ಭಾರತ ದೇಶ ಬಡಾ ದೇಶ ಅಂತಿದ್ರು, ಈಗ ಸ್ವಲ್ಪ ಬಡಾ ದೇಶ ಆಗಿದೆ. ದೊಡ್ಡದಾಗ್ತಾ ಬಂದಿದೆ, ಜಗದ್ಗುರು ಆಗುವಂಥ ಸ್ಥಾನಮಾನ ಸಿಗುವಂಥ ಎಲ್ಲ ಸಂಜ್ಞೆಗಳು ನೋಡ್ತಾ ಇದ್ದೇವೆ. ಇದು ಜಗದ್ಗುರು ಆಗಬೇಕಾದ್ರೆ ನಮ್ಮ ಕೆಟ್ಟ ಅಭ್ಯಾಸಗಳನ್ನು ಫಸ್ಟ್ ಬಿಡಬೇಕು. ಕೆಟ್ಟ ಅಭ್ಯಾಸ ಅಂತ ಹೇಳಿದರೆ ಸ್ಮೋಕಿಂಗ್ ಇರಲಿ ಅಥವಾ ಬೀಡ ತಿನ್ನೋದಿರಲಿ, ಇದೆಲ್ಲವೂ ಸಹ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಹೆಚ್ಚಿನ ನಮ್ಮ ಹಳ್ಳಿ ಜನರಿಗೂ ಗೊತ್ತಿಲ್ಲ, ಸಿಟಿಯವ್ರು ಗೊತ್ತಿದ್ರು ತಿಂತಾರೆ. ಪಾನ್ ತಿನ್ನೋದು ಇದೆಲ್ಲ ರಿಯಲಿ ನಮ್ಮ ಟಂಗನ್ನು ಸುಟ್ಟಾಕ್ತದೆ, ನಮ್ಮ ನಾಲಿಗೆಯನ್ನೇ ಸುಟ್ಟಾಕ್ತದೆ. ಎಷ್ಟೋ ಜನ ನಾಲಿಗೆ ಕ್ಯಾನ್ಸರ್ ಬಂದದ್ದು ಈ ತಂಬಾಕು ತಿನ್ನೋದ್ರಿಂದ. ಹಾಗೆ ಇದನ್ನು ಹಳ್ಳಿ ಜನರಿಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ ಇದನ್ನು ಈ ದಿನವನ್ನು ಆಚರಿಸ್ತೇವೆ. ಅದೇ ರೀತಿ ಮುಂದೆಯೂ ಇಂಥ ದಿನಗಳನ್ನು ಆಚರಿಸ್ತೇವೆ. ಹಾಗೆ ಇದರಿಂದ ಏನು ಲಾಭ ಆಗ್ತದೆ ಅಂತ ಹೇಳಿದ್ರೆ, ಎಲ್ಲರೂ ಜನರು ಬರ್ತಾರೆ, ಮೈಕ್ ಇಟ್ಕೊಂಡು ಇಷ್ಟು ಜನ ಹುಡುಗರು ಹೋಗಿ ಬಂದರು ಅಂತ. ಅಲ್ಲಿಗೆ ಮುಗಿಯುವುದಿಲ್ಲ. ಅಲ್ಲಿ ರೋಡಲ್ಲಿ ಹೋಗ್ತಾ ಇರೋರು ಎಲ್ಲರೂ ಈ ಆ್ಯಂಟಿ ಟೊಬ್ಯಾಕೋ ಬಗ್ಗೆ ಅಥವಾ ನೋ ಟೊಬ್ಯಾಕೋ ಬಗ್ಗೆ ಚಿಂತೆ ಮಾಡ್ತಾರೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಏನಾಗ್ತದೆ ಅಂತ, ನಾವು ಪ್ರಿನ್ಸಿಪಾಲ್ ಆಗಿ ಇಲ್ಲೇ ಕೂತ್ಕೊಂಡ್ರೆ ಅವ್ರಿಗೆ ಇನ್ಸ್ಪಿರೇಷನ್ ಬರೋದಿಲ್ಲ. ಹಾಗಾಗಿ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದರು, ನಾನು ಇದ್ದೆ, ನಾವು ಒಟ್ಟಾಗಿ ಅವರಿಗೆ ಇನ್ಸ್ಪಿರೇಷನ್ ಕೊಟ್ಟು ಅವ್ರ ಮುಂದೆಯೂ ಇಂಥ ಆಂದೋಲನಗಳನ್ನು ಮಾಡಬೇಕು. ಇಲ್ಲಿ ಕಲ್ತು ಹೋಗಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನ್ಯಾಚುರೋಪತಿ ಯೋಗವನ್ನು ಡೆವಲಪ್ ಮಾಡಬೇಕಾದ್ರೆ ಎಷ್ಟೊಂದು ಆಂದೋಲನಗಳನ್ನು ಮಾಡಬೇಕಾಗ್ತದೆ. ಸೊ ಅದಕ್ಕೆ ಅವರಿಗೆ ಈ ಒಂದು ಆಂದೋಲನ ಕಲಿಸೋದ್ರೊಂದಿಗೆ ಅವರು ಇನ್ವಾಲ್ವ್ ಆಗಿದ್ದರೆ, ಜನಗಳಿಗೆ ಕಷ್ಟ ಅವರಿಗೆ ಅರ್ಥ ಆದರೆ ಅವರು ಒಳ್ಳೆ ಡಾಕ್ಟರ್ ಆಗಿ ಬೆಳೆಲಿಕ್ಕೆ ಅನುಕೂಲ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾನು ಸಹ ಅವರೊಟ್ಟಿಗೆ ಹೋಗಿ ಇಲ್ಲಿ ಬಂದೆ. ಆಗ ಅವರಿಗೆಲ್ಲ ಖುಷಿ ಆಗ್ತದೆ. ಯಾವಾಗಲೂ ನಾವು ಕೂತ್ಕೊಂಡು ಅವ್ರನ್ನ ಕಳಿಸ್ತಿದ್ರೆ ಅವರಿಗೆ ಒಂಥರ ಇನ್ವಾಲ್ವ್ಮೆಂಟ್ ಕಡಿಮೆ ಆಗ್ತದೆ. ಸಂಪೂರ್ಣ ಇನ್ವಾಲ್ವ್ಮೆಂಟ್ ಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹೋಗಿ ಬಂದೆ. ಹೌದು ಸರ್, ಸೊ ಹಾಗೆ ಹೇಳಿದಂತೆ ಒಂದು ಒಳ್ಳೆ ಸ್ಫೂರ್ತಿದಾಯಕ ಹೆಜ್ಜೆ ಅಂತಾನೆ ಹೇಳ್ಬೋದು ಈ ಒಂದು ಕಾಲೇಜಿನ ಪ್ರಾಂಶುಪಾಲರಿಂದ. ಸರ್, ಮತ್ತೊಂದು ಪ್ರಶ್ನೆ, ಇದೊಂದು ಮೆಡಿಕಲ್ ಕಾಲೇಜ್. ಸೊ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ ತಕ್ಷಣ ಸಾಕಷ್ಟು ಒಂದು ಅಕಾಡೆಮಿಕ್ಸ್ ಬರ್ಡನ್ ಇರ್ತದೆ, ತುಂಬಾ ಓದ್ಲಿಕ್ಕೆ ಇರ್ತದೆ, ಪೋರ್ಷನ್ ಕಂಪ್ಲೀಟ್ ಮಾಡ್ಬೇಕು, ಎಕ್ಸಾಮ್, ಆ ರೀತಿಯ ಒಂದು ಎನ್ವೈರನ್ಮೆಂಟ್ ಇರ್ತದೆ. ಅಂತ ಎನ್ವೈರನ್ಮೆಂಟ್ ಅಲ್ಲಿ ನಾವು ನೋಡಿದಾಗೆ ಈ ಒಂದು SDM ಕಾಲೇಜ್ ಆಫ್ ನೇಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ ಯಾವುದೇ ಒಂದು ದಿನ ಆಗಿರ್ಬೋದು, ಯಾವುದೇ ಕಲ್ಚರಲ್ ಆಕ್ಟಿವಿಟಿ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಇಂತ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮಗಳಾಗಿರ್ಬೋದು, ಒಂದನ್ನು ಬಿಡದೆ ಎಲ್ಲ ಒಂದು ಸಂಪೂರ್ಣ ಸ್ಟ್ರೆಂತ್ನಿಂದ ಫ್ಯಾಕಲ್ಟೀಸ್, ಪ್ರಿನ್ಸಿಪಲ್, ಡೀನ್, ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ನೀವು ಆಚರಿಸ್ತೀರಾ. ಸೊ ಅದು ಹೇಗೆ ಅಕಾಡೆಮಿಕ್ಸ್ ಮೇಲೆ ಪರಿಣಾಮ ಬೀರ್ತದಾ ಇಲ್ವಾ, ಅಥವಾ ಇದರಲ್ಲಿ ನಿಮ್ಮದೊಂದು ಹೇಗೆ ಇಷ್ಟು ಸಪೋರ್ಟಿವ್ ಆಗಿ ನೀವು ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್? ಇದು ಭಾರಿ ಒಳ್ಳೆಯ ಪ್ರಶ್ನೆ. ಜನರೆಲ್ಲ ತಿಳ್ಕೊಂಡಿದ್ದಾರೆ, ನ್ಯಾಚುರೋಪತಿ ಕಾಲೇಜ್ ಅವರು ಯಾವಾಗಲೂ ಡ್ಯಾನ್ಸ್ ಮಾಡ್ತಾರೆ, ಯಾವಾಗಲೂ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾರೆ, ಇದರಲ್ಲೇ ಇರ್ತಾರೆ ಅಂತ. ನಿಜವಾಗಿಯೂ ಇರ್ತಾರೆ, ಮಾಡ್ತಾರೆ, ಇನ್ವಾಲ್ವ್ಮೆಂಟು ಇದೆ. ನಮ್ಮ ಒಂದು ಧ್ಯೇಯ ಏನು, ನಮಗೆ ಹೆಗ್ಡೆಯವರು ಹೇಳಿಕೊಟ್ಟಿದೆ ಏನಂತ ಹೇಳಿದರೆ, ಅವರನ್ನು ಕಂಪ್ಲೀಟಾಗಿ ಇನ್ವಾಲ್ವ್ಮೆಂಟ್ ಮಾಡ್ಬೇಕು. ಯಾವುದೇ ಇದರಲ್ಲಿ ಈಗ ಕೇಸ್ ತಗೊಳ್ಳೋದ್ರಲ್ಲಾಗಿ, ಪೇಷಂಟ್ ಕೇರಲ್ಲಾಗಿ, ಹೆಲ್ತ್ ಕೇರಲ್ಲಾಗಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಮಾಡಬೇಕು. ಅವರನ್ನು ಒಂದು ಹೆದರಿಸುವ ವಾತಾವರಣವನ್ನು ಇಟ್ಟರೆ ಅವ್ರು ಕಲಿಯುವುದಿಲ್ಲ. ಅವ್ರು ಕಲಿಬೇಕಂತ ಹೇಳಿದರೆ ನಾವು ಕಂಪ್ಲೀಟಾಗಿ ಫ್ರೀ ವಾತಾವರಣವನ್ನು ನೀಡಬೇಕು. ಮತ್ತು ಇಲ್ಲಿ ನಮ್ಮಲ್ಲಿ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಇದ್ದಾರೆ. ಅವ್ರವ್ರ ರಾಜ್ಯದಲ್ಲಿ ಒಂದೊಂದು ಒಳ್ಳೆ ಫೆಸ್ಟಿವಲ್ ಇರ್ತದೆ. ಕೇರಳದಲ್ಲಿ ಓಣಂ ಇದೆ, ತಮಿಳುನಾಡಲ್ಲಿ ಪೊಂಗಲ್ ಇದೆ, ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ
ಹಬ್ಬಗಳಿದೆ, ಅದನ್ನು ಆಚರಿಸಲಿಕ್ಕೆ ಅವಕಾಶ ಕೊಡ್ತೇವೆ. ಅದರೊಟ್ಟಿಗೆ ಇದು ನಮ್ಮ ನ್ಯಾಚುರೋಪತಿ ಸಬ್ಜೆಕ್ಟ್ಸನ್ನು, ಅನಾಟಮಿ ಫಿಸಿಯಾಲಜಿಯನ್ನು ಕೊಡ್ತೇವೆ. ಇದು ಹೇಗಂತ ಹೇಳಿದ್ರೆ ಹೋಮಿಯೋಪತಿ ಟ್ಯಾಬ್ಲೆಟ್ ಆಗಿದೆ. ಹೋಮಿಯೋಪತಿ ಟ್ಯಾಬ್ಲೆಟ್ ಸ್ವೀಟ್ ಕೋಟೆಡ್, ಒಳಗೆ ಕೈ ಇರ್ತದೆ. ನಮ್ದು ಹಾಗೆ ಈ ಎಲ್ಲ ಈ ಕಲ್ಚರಲ್ ಪ್ರೋಗ್ರಾಮ್ಸು, ಸಂಗೀತ, ಸ್ಪೋರ್ಟ್ಸ್ ಎಲ್ಲದರೊಟ್ಟಿಗೆ ಇದನ್ನು ನಮ್ಮ ಥಿಯರಿ ಕ್ಲಾಸ್ಗಳನ್ನು ಹೇಳಿದಾಗ ಅದು ಅತಿ ಹತ್ತಿರದಲ್ಲಾಗ್ತದೆ. ಅವರು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಆ ಒಂದು ದೃಷ್ಟಿಯಿಂದ ಅವರು ತಮ್ಮ ಮನೆಗಳನ್ನು ಮರಿಬೇಕು. ಅಲ್ಲದ್ರೆ ಮನೆ ತಂದೆ ತಾಯಿ ಬಗ್ಗೆ ಚಿಂತೆ ಮಾಡ್ತಾರೆ, ಹೋಮ್ ಸಿಕ್ ಆಗ್ತದೆ, ಅದೆಲ್ಲ ಮರಿಬೇಕು ಅನ್ನೋಂಥ ದೃಷ್ಟಿಯಿಂದ ಇದನ್ನೇ ನಾವು ದೊಡ್ಡ ಮನೆ ಮಾಡಿದ್ದೇವೆ. ಇಡೀ ಕಾಲೇಜೇ ಮನೆ, ಇದೇ ಒಂದು ಕುಟುಂಬ, ಇದೇ ಒಂದು ಸಂಸಾರ, ಹೀಗೆ ಮಾಡಿದ್ದೇವೆ. ಹಾಗಾಗಿ ಅವರು ಸಂಪೂರ್ಣವಾಗಿ ಯಾವುದೇ ಒಂದು ಹೆದರಿಕೆ ಇಲ್ಲದೆ, ಯಾವುದೇ ಒಂದು ಅಳುಕು ಇಲ್ಲದೆ ಕೆಲಸಗಳನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ಎಲ್ಲ ಕಾಂಪಿಟೇಷನ್ಗಳು ಭಾಗವಹಿಸ್ತಾರೆ. ಹೆಗಡೆ ಅವರು ಒಂದು ಮಾತನ್ನು ಹೇಳಿದರು ಚಾರ್ಜ್ ಕೊಡುವಾಗ, ನೀವು ಎಲ್ಲ ಕಾಂಪಿಟೇಷನ್ ಸೋತು ನೋಡಿಲ್ಲ, ಕಳಿಸಿಕೊಡಿ ಅಂತ ಮತ್ತೆ ಹೇಳಿದರು. ಯಾಕಂತ ಹೇಳಿದ್ರೆ ಪಬ್ಲಿಸಿಟಿ ಬರಲಿ, ಕಾಲೇಜ್ ಇದೆ ಅಂತ ಗೊತ್ತಾಗಲಿ, ಎಲ್ಲ ಮಂಡ್ಯದಿಂದ ಹಿಡಿದು ಇಲ್ಲಿ ಹರಿಹರದವರೆಗೂ ಕಳಿಸಿಕೊಡಿ ಅಂತ ಹೇಳಿದ್ರು. ಹಾಗೆ ಕಳಿಸಿದ್ರೆ ತುಂಬ ಬೆನಿಫಿಟ್ ಆಯಿತು. ಯಾಕಂತ ಹೇಳಿದ್ರೆ ಇವತ್ತು ಇಷ್ಟು ಅವಾರ್ಡ್ಗಳನ್ನು ನೀವು ನೋಡ್ತಾ ಇದ್ದೀರಿ, ಇದೆಲ್ಲ ಸ್ಪೋರ್ಟ್ಸಲ್ಲಿ ಬಂದದ್ದು. ಕಳಿಸಿ ಸ್ಟ್ರಾಂಗ್ ಟೀಮ್, 4 ಸ್ಟ್ರಾಂಗ್ ಟೀಮು ಡೆವಲಪ್ ಆಗಿದೆ. ಸೊ ಇದೆಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಬರುವಂಥ ಸ್ಟೂಡೆಂಟ್ಸು ಸಂಪೂರ್ಣವಾಗಿ ನಮ್ಮೊಟ್ಟಿಗಿದ್ದಾರೆ. ಹಗಲು ಕರೆದು ಬರ್ತಾರೆ, ರಾತ್ರಿ ಕರೆದು ಬರ್ತಾರೆ. ಹಾಗೆ ಈಗ ಮೊನ್ನೆ ಕಾನ್ಫರೆನ್ಸ್ ಆಯಿತು. ಕಾನ್ಫರೆನ್ಸಲ್ಲಿ ಕಂಪ್ಲೀಟ್ ಮಕ್ಕಳು ಎಲ್ಲ ಇನ್ವಾಲ್ವ್ ಆಗಿದ್ದಾರೆ, ಕ್ಲಾಸು ತಗೊಂಡಿದ್ದಾರೆ, ಅಲ್ಲಿ ಸ್ಪೀಚ್ಗಳನ್ನು ಕೇಳಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಹ್ಯಾಪಿ ಅಟ್ಮಾಸ್ಫಿಯರಲ್ಲಿ ಇರಬೇಕು ಅಂತ. ಇಫ್ ದೇ ಆರ್ ಹ್ಯಾಪಿ, ವಿ ಆರ್ ಹ್ಯಾಪಿ, ಅದರ್ವೈಸ್ ವಿ ಆರ್ ಆಲ್ಸೋ ನಾಟ್ ಹ್ಯಾಪಿ. ಆ ಅನ್ಯೋನ್ಯತೆ ಬಂದ್ಬಿಟ್ಟಿದೆ ಮಕ್ಕಳಿಗೆ. ಹಾಗೆ ಸ್ಟೂಡೆಂಟ್ಸ್ ಯಾವತ್ತೂ ನಮಗೆ ಯಾವುದೇ ಕೆಲಸಗಳನ್ನು ಹೇಳಿದ್ರು ಅವರು ಚಾಚು ತಪ್ಪದೆ ಹೇಳಿದ ಟೈಮಿಗೆ ಮಾಡಿ ತಂದು ಕೊಡ್ತಾರೆ. ಅದೇ ಈ ಒಂದು ಕಾಲೇಜಿನ ಶಕ್ತಿ. ಇದಕ್ಕೆಲ್ಲ ನಮಗೆ ಹಿಂದೆಯಿಂದ ಪೂಜ್ಯ ಕಾವಂದರು, ಶ್ರೀ ಹರ್ಷೇಂದ್ರ ಕುಮಾರ್ ಕಾರ್ಯದರ್ಶಿಗಳು ಹಾಗೂ ನಮ್ಮ ಉಜಿರೆಯ ಕಾರ್ಯದರ್ಶಿಗಳಾದಂಥ ಸತೀಶ್ ಚಂದ್ರ ಅವರು ಇದ್ದಾರೆ. ಹಾಗೆ ಮತ್ತು ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ, ಡೀನ್ಸ್ ಇದ್ದಾರೆ, ಹಾಸ್ಪಿಟಲ್ ಸ್ಟಾಫು, ಕಾಲೇಜ್ ಸ್ಟಾಫು, ನಮ್ಮ ಸಂಸಾರ ಒಂದು 500-600 ಜನ ಇದ್ದಾರೆ. ಎಲ್ಲರೂ ಸೇರಿ ಒಂದಾಗಿ ವರ್ಕ್ ಮಾಡ್ತಾ ಇದ್ದೇವೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗಾಗಿ ಒಂದು ಮೆಡಿಕಲ್ ಸ್ಟೂಡೆಂಟ್ ಅಥವಾ ಸ್ಟೂಡೆಂಟ್ ಅಂತಾನೆ ಹೇಳಿದ್ರೆ ತಮ್ಮ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳಿಕ್ಕೆ ಇಂಥದ್ದು ಎಲ್ಲ ಆಲ್ ರೌಂಡರ್ ಆಗಿರ್ಬೇಕು. ಕೇವಲ ಓದಿನಷ್ಟೇ ಅಲ್ಲ, ಅದನ್ನ ಬಿಟ್ಟು ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಸಂಪೂರ್ಣ ವ್ಯಕ್ತಿತ್ವವನ್ನ ನಾವು ಬೆಳೆಸಬೇಕು ಅಂತ ಇವತ್ತು ಈ ಒಂದು ಕಾಲೇಜಿನ ಪ್ರಾಂಶುಪಾಲರು ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಇದೀಗ ನಮ್ಮೊಂದಿಗೆ SDM CNYS ನ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಹಾಗೂ NSS ಕೋಆರ್ಡಿನೇಟರ್ ಆಗಿರುವಂತಹ ಶ್ರೀಯುತ ಧರ್ಮೇಂದ್ರ ಕುಮಾರ್ ಅವರು ಇದ್ದಾರೆ. ಸರ್, ನೀವು ಒಂದು ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್, ಸೊ ಸ್ಪೋರ್ಟ್ಸ್ ನ ಒಂದು ಫೀಲ್ಡ್ ಅಲ್ಲಿ ಸಾಕಷ್ಟು ನಾಲೆಜ್ ಅನ್ನ ಹೊಂದಿದ್ದೀರಾ. ಈ ಸ್ಪೋರ್ಟ್ಸ್ ಮೆನ್ ಏನಿರ್ತಾರೆ ಅವರು ಹೆಚ್ಚಾಗಿ ಕಾಂಪಿಟೇಷನ್ ನ ಒತ್ತಡದಲ್ಲೋ ಅಥವಾ ಆ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು, ಅದಕ್ಕೆ ಸ್ಟ್ರೆಂತ್ ಬೇಕು ಎನ್ನುವಂತಹ ನಿಟ್ಟಿನಲ್ಲೂ ಎಲ್ಲೋ ಒಂದ್ ಕಡೆ ಇಂಥ ಒಂದು ದುಷ್ಕ್ರಿಯೆಗಳಿಗೆ, ಒಂದು ಧೂಮಪಾನದ ಚಟಕ್ಕೆ ಒಳಗಾಗುವುದನ್ನ ನಾವು ಹಲವಾರು ಬಾರಿ ಕಂಡಿದ್ದೇವೆ. ಸೊ ಅಂತವರಿಗೆ ಒಂದು ಸಂದೇಶ ಏನು, ಇದು ಯಾಕಾಗಿ ಆಗ್ತದೆ? ನಾನು ಧರ್ಮೇಂದ್ರ ಕುಮಾರ್ ಅಂತ. ಒಳ್ಳೆಯ ಪ್ರಶ್ನೆಯನ್ನ ಕೇಳಿದಿರಿ. ಈ ಪ್ರಸಕ್ತ ಸಮಾಜದಲ್ಲಿ ನೀವು ಒಳ್ಳೆಯ ಪ್ರಶ್ನೆಯನ್ನು ಇಟ್ಟಿದ್ದೀರಿ. ನಮ್ಮ ಈ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಬಹಳಷ್ಟು ಕಾಂಪಿಟೇಟಿವ್ ಯುಗ ಈಗ ಪ್ರಸಕ್ತ ಸಾಲಿನಲ್ಲಿ ಇದೆ. ಅಂದ್ರೆ ಈ ನಮ್ಮ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದಿದ್ರೆ ಅಂದ್ರೆ ಅದಕ್ಕೆ ದುಷ್ಪರಿಣಾಮಕ್ಕೆ ಈ ನಮ್ಮ ಮಕ್ಕಳು ಅಂದ್ರೆ ಈ ಕ್ರೀಡಾಕೂಟದ ಆಟಗಾರರು ವಿಶೇಷವಾಗಿ ಬಲಿಯಾಗ್ತಾ ಇದ್ದಾರೆ, ಖಂಡಿತವಾಗಿಯೂ ಬಲಿಯಾಗ್ತಾ ಇದ್ದಾರೆ. ಯುವ ಪೀಳಿಗೆಯವರು ಇತ್ತೀಚಿನ ದಿನಗಳಲ್ಲಿ ಈ ಕಾಂಪಿಟೇಟಿವ್ ಸಂದರ್ಭದಲ್ಲಿ ಬಲಿಯಾಗ್ತಿದ್ದಾರೆ. ಕಾರಣ ಇಷ್ಟೇ, ನಮ್ಮ ಈ ಯುಗದಲ್ಲಿ ಒಬ್ಬರನ್ನ ಹಿಂದಿಕ್ಕಿ ಮತ್ತೊಬ್ಬನ ಮುಂದೆ ಹೋಗ್ಬೇಕು ಅಂತಾದ್ರೆ ಸುಲಲಿತ ದಾರಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಇಂತಹ ಮಾರ್ಗವನ್ನ ಉಪಯೋಗಿಸಿಕೊಂಡಂತಹ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಗುರಿ ಮುಟ್ಟಬಲ್ಲೆ ಅನ್ನುವಂತಹ ದೂರದೃಷ್ಟಿಯಲ್ಲಿ ಹೋಗುವಂತಹ ಇತ್ತೀಚಿನ ಈ ದಿನಗಳಲ್ಲಿ ಇದಕ್ಕೆ ಸರಿಯಾದಂತಹ ದಾರಿಯನ್ನು ಕೂಡ ನಮ್ಮ ಭಾರತ ಸರ್ಕಾರ ನೀಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಉದಾಹರಣೆಗೆ ವೇಟ್ ಲಿಫ್ಟಿಂಗ್ ಅಲ್ಲಿ ಮಾದಕ ದ್ರವ್ಯಗಳನ್ನ ಜಾಸ್ತಿ ಉಪಯೋಗಿಸ್ತಾರೆ. ಅದೇ ರೀತಿ ಸ್ಪ್ರಿಂಟ್ ರನ್ನರ್ಸ್ ನವರು ಇಂತಹ ಮಾದಕ ದ್ರವ್ಯಗಳನ್ನ ಉಪಯೋಗಿಸ್ತಾರೆ. ಇದಕ್ಕೆ ಸರಿಯಾಗಿ ಸಂಬಂಧಪಟ್ಟ
ಪಟ್ಟು ನಮ್ಮ ಕ್ರೀಡಾ ಇಲಾಖೆಯವರು ಅಥವಾ ಸಾಯಿಯವರು ಇವರು ಏನ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಕ್ರೀಡಾ ಇಲಾಖೆಯವರು ನಮ್ಮ ದೇಶದಾದ್ಯಂತ ನಾಡ ಅನ್ನುವಂತಹ ಸಂಸ್ಥೆಯನ್ನ ಬೆಳವಣಿಗೆ ಮಾಡಿ ಇಂತಹ ಒಂದು ಕೆಟ್ಟ ಚಟುವಟಿಕೆಗೆ ಭಾಗಿಯಾದಂತಹ ಸ್ಪರ್ಧಾಳುಗಳನ್ನ ಇಡೀ ಕ್ರೀಡಾಕೂಟದಿಂದ ಹೊರಗಿಡುವಂತಹ ಒಂದು ಪ್ರಕ್ರಿಯೆಯನ್ನ ಕೂಡ ಇತ್ತೀಚಿನ ದಿನಗಳಲ್ಲಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಖಂಡಿತವಾಗಿಯೂ ಇದರಿಂದ ನಮಗೆ ಖಂಡಿತವಾಗಿಯೂ ನಮ್ಮ ಯುವ ಆಟಗಾರರಿಗೆ ಏನು ಪ್ರಯೋಜನ ಇಲ್ಲ. ಇಂತಹ ಒಂದು ನಾವು ಕೆಟ್ಟ ಚಟಗಳಿಂದ ಇದರಿಂದ ದುಷ್ಪರಿಣಾಮವೇ ಹೊರತು ಪ್ರಯೋಜನ ಏನೂ ಇಲ್ಲ. ಇದಕ್ಕೆ ನಾವು ಅದರಿಂದ ದೂರವಿಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಯುವ ಪೀಳಿಗೆಯನ್ನ ನಾವು ಅದರಿಂದ ಮುಕ್ತವಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಯುವ ಪೀಳಿಗೆಗೆ ನಾವು ಹೆಚ್ಚಾಗಿ ಅವರಿಗೆ ಅವರ ಮನಸ್ಸನ್ನ ಬದಲಾಯಿಸುವಂತಹ ಇಂತಹ ಕಾರ್ಯಕ್ರಮಗಳನ್ನ ಯುವ ಪೀಳಿಗೆ ನಾವು ಮಾಡ್ತಾ ಇದ್ದೇವೆ. ಸೊ ಒಂದು ಶಾರ್ಟ್ ಕಟ್ಸ್ ಅನ್ನ ತಗೊಳ್ಳಿಕ್ಕೆ ಸ್ಪೋರ್ಟ್ಸ್ ಮೆನ್ ಆಗಿರ್ಬೋದು, ಅವರು ಒತ್ತಡದಲ್ಲಿ ಬಂದು ಶಾರ್ಟ್ ಕಟ್ ಅನ್ನ ತಗೊಳ್ಳಿಕ್ಕೆ ಈ ರೀತಿಯ ಚಟಗಳಿಗೆ ಒಳಗಾಗ್ತಾರೆ ಅಂತ ಸರ್ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಂದು ಫೀಲ್ಡ್ ನಲ್ಲಿ ಒತ್ತಡ ಇದ್ದದ್ದೇ, ಒತ್ತಡಕ್ಕೆ ಒಳಗಾಗಿ ಇಂತಹ ಚಟಗಳಿಗೆ ಒಳಗಾಗಿ ಇಡೀ ಜೀವನವನ್ನ ನಷ್ಟ ಮಾಡಿಕೊಳ್ಳುವಂತ ಒಂದು ಎಲ್ಲ ಯುವ ಜನಾಂಗಕ್ಕೆ ಒಳ್ಳೆಯ ಸಂದೇಶವನ್ನ ಸರ್ ನೀಡಿದ್ದಾರೆ. ಈಗ ಮತ್ತೊಂದು ಪ್ರಶ್ನೆ, ಇದು ಹಲವಾರು ಜನರ ಮನಸ್ಸಿನಲ್ಲಿ ಕಾಡುವಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು. ಇವತ್ತು ಒಂದು ಆಂದೋಲನವನ್ನ ಆಯೋಜಿಸಿದ್ರೆ, ಅಭಿಯಾನವನ್ನ ಮಾಡಿದ್ರು, ಎಲ್ಲರೂ ಮೈಕದಲ್ಲಿ ಒಂದಷ್ಟು ಸ್ಲೋಗನ್ಸ್ ಅನ್ನ ಹೇಳಿದ್ರು, ಪ್ಲಕಾರ್ಡ್ಸ್ ಇಟ್ಕೊಂಡು ಬಂದ್ರು. ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಈ ಒಂದು ಆಂದೋಲನ ಮುಗೀತು. ಈ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಆದಂತಹ ಆಂದೋಲನ ನಿಜವಾಗ್ಲೂ ನಮ್ಮ ದೇಶವನ್ನ ಒಂದು ತಂಬಾಕು ಮುಕ್ತ ದೇಶ ಮಾಡಲು ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂತ ಹೇಳಿದ್ರೆ ಎಷ್ಟು ಜನ ಹೇಳ್ಬೋದು, ಇವತ್ತು ಮೈಕದಲ್ಲಿ ಹೇಳಿದ್ರು ಮುಗೀತು, ನಾಳೆ ಮರ್ತೋಗ್ತಾರೆ, ಇದನ್ನೆಲ್ಲ ಕೇವಲ ಒಂದು ಶೋ ಆಫ್ಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ಜನರಲ್ಲಿ ಮನಸ್ಸಿನಲ್ಲಿ ಒಂದು ಇರ್ತದೆ ಈ ಒಂದು ಆಟಿಟ್ಯೂಡ್. ಸೊ ಅಂಥವರಿಗೆ ಈ ಒಂದು ಹೇಳಿ, ಈ ಒಂದು ಆಂದೋಲನ ಯಾವ ರೀತಿ ಪರಿಣಾಮ ಬೀರ್ತದೆ? ಯಾಕಂದ್ರೆ ಈ ಸಂದರ್ಭದಲ್ಲಿ ಹಣಿ ಕೂಡಿ ಹಳ್ಳ ಅಂತ ಹೇಳ್ತಾರೆ, ಒಂದು ಮಾತಿದೆ. ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಹಾಗೂ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸಾ ಮತ್ತು ಯೋಗ ವಿಜ್ಞಾನಗಳ ಮಹಾವಿದ್ಯಾಲಯ ಹಾಗೂ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಮುಖಾಂತರ ಇಂತಹ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಇಂತಹ ಕಾರ್ಯಕ್ರಮಗಳು ನಮ್ಮ ರಾಜ್ಯದ ಬೇರೆ ಬೇರೆ ಕಾಲೇಜಿನಲ್ಲಿ ನಡೀತಾ ಇದೆ. ಈ ದಿವಸ ಅಂದ್ರೆ 31 ಮೇ 2025 ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟು ನಮ್ಮ ರಾಜ್ಯದ ಬೇರೆ ಬೇರೆ ಕಾಲೇಜುಗಳಲ್ಲಿ, ಅದು MBBS ಕಾಲೇಜುಗಳಲ್ಲಿ ಆಗಿರ್ಬೋದು, ಅಥವಾ ದಂತ ಮಹಾಚಿಕಿತ್ಸೆಯಲ್ಲಿ ಆಗಿರ್ಬೋದು, ಅಥವಾ ಆಯುಷಿಗೆ ಸಂಬಂಧಪಟ್ಟು ಆಯುರ್ವೇದ, ಯುನಾನಿ ಆಗಿರ್ಬೋದು, ಸಿದ್ಧಿ ಆಗಿರ್ಬೋದು, ಅಥವಾ ಹೋಮಿಯೋಪತಿ, ಅಥವಾ ಇದೇ ನ್ಯಾಚುರೋಪತಿ, ಈ ರೀತಿಗಳಲ್ಲಿ ಎಲ್ಲ ಕಡೆಗಳಲ್ಲಿ ಜನಗಳನ್ನ ಎದ್ದೇಳಿಸುವಂತಹ, ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮಗಳು ಇಲ್ಲಿ ಮುಂದೆ ಈ ಪಬ್ಲಿಕ್ನೊಟ್ಟಿಗೆ ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮಗಳು. ಈಗ ನಾವು ಜಾಥವನ್ನ ಮಾಡಿದ್ದೇವೆ, ನಮ್ಮ ಕಾಲೇಜಿನಿಂದ ಉಜಿರೆಪೇಟೆ ತನಕ ಹೋಗಿ ಮತ್ತೆ ತಿರುಗಿ ಬಂದಿದ್ದೇವೆ. ಒಂದಷ್ಟು ಜನಗಳು, ಉಜಿರೆಪೇಟೆ ತನಕ ಇರುವಂತಹ ಒಂದಷ್ಟು ಜನಗಳು ನಾವು ಮಾಡುವಂತ ಜಾಥದ ಕಡೆಗೆ ಕಿವಿಗೊಟ್ಟಿದ್ದಾರೆ. ಅದರಿಂದ ಏನು ದುಷ್ಪರಿಣಾಮ ಇದೆ, ನಾವು ಯಾವ ರೀತಿ ಎಚ್ಚೆತ್ಕೊಳ್ಬಹುದು, ಯಾವ ರೀತಿ ನಾವು ನಮ್ಮ ಪೀಳಿಗೆಗೆ ಇದನ್ನು ಬರದಾಗಿ ನೋಡಿಕೊಳ್ಬಹುದು, ಅರಿವನ್ನ ಭರಿಸಬಹುದು ಅನ್ನುವಂಥದ್ದು ಒಂದಷ್ಟು ಈಗ 100ರಲ್ಲಿ ಸುಮಾರು ಒಂದು 60% ಈಗ ಬಂದ್ರೆ, ನಮ್ಮ ಉಜಿರೆಯ ನಾಗರಿಕರು ಬಂದ್ರೆ, ಅದೇ ರೀತಿ ದೇಶದ ಬೇರೆ ಬೇರೆ ಅಂದ್ರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕಾಲೇಜಿನಲ್ಲಿ ಈ ದಿವಸ ನಡೀತಾ ಇದೆ. ಆ ಬೇರೆ ಬೇರೆ ಕಡೆ ಈ ರೀತಿ ಬಂದ್ರೆ ಖಂಡಿತವಾಗಿಯೂ ನಮ್ಮ ನಾಡಿನ ಜನಗಳು ಆ ದುಷ್ಪರಿಣಾಮದಿಂದ ಖಂಡಿತವಾಗಿಯೂ ಹೊರಗೆ ಬರ್ತಾ ಇದ್ದಾರೆ. ಪ್ರಜ್ಞಾವಂತ ನಾಗರಿಕರು ನಾವು ತಿಳಿಯದು ತಪ್ಪು ಮಾಡಿರಬಹುದು, ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಇದರ ಅರಿವನ್ನು ನಾವು ಮೂಡಿಸಿದ್ದೇವೆ, ಮಾಡ್ಲಿಕ್ಕಿಲ್ಲ, ಖಂಡಿತವಾಗಿಯೂ ನಮ್ದು ಸಕ್ಸಸ್ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ವೀಕ್ಷಕರೇ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದ ಕಾಲೇಜಿನ ವತಿಯಿಂದ ಇವತ್ತು ತಂಬಾಕು ರಹಿತ ದಿನವನ್ನ ಆಚರಣೆ ಮಾಡಿ ಉಜಿರೆಯಲ್ಲಿ ಜಾಥವನ್ನ ಹಮ್ಮಿಕೊಂಡು ಎಲ್ಲ ಸಮಾಜದ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಇವತ್ತು ನೆರವೇರಿಸಿದ್ದಾರೆ. ಇದೇ ರೀತಿ ಸಮಾಜದಲ್ಲಿ ಕೇವಲ ಈ ಒಂದು ದಿನ ಸಾಂಕೇತಿಕವಾಗಿ ಇವತ್ತು ಆಚರಿಸ್ತಾ ಇರಬಹುದು, ಆದ್ರೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಪ್ರತಿಯೊಬ್ಬರೂ ಕೂಡ ಇದರ ಒಂದು ಅರಿವನ್ನ ತಿಳಿದು ನಾವು ಕೂಡ ಕೈ ಜೋಡಿಸಿ ನಮ್ಮ ದೇಶವನ್ನ ತಂಬಾಕು ರಹಿತವಾಗಿ ಮಾಡೋಣ, ತಂಬಾಕು ಮುಕ್ತವಾಗಿ ಮಾಡೋಣ ಅಂತ ಹೇಳ್ತಾ, ತಂಬಾಕಿನ ಚಟವನ್ನ ಬಿಡೋಣ, ಆರೋಗ್ಯವಂತರಾಗಿ ಬಾಳೋಣ. ಇದು U+ ವಾಹಿನಿ ವತಿಯಿಂದ ಕಳಕಳಿಯ ವಿನಂತಿ. ಕ್ಯಾಮರಾಮ್ಯಾನ್ ತಮೇಶ್ ಕೋಟ್ಯಾನ್ನೊಂದಿಗೆ ನಾನು ಸಂಸ್ಕೃತಿ M. ಜೈನ್, ಎಳನೀರು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.